ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳ ಮಾತಿನ ಸಮರ ಕೂಡ ಮುಂದುವರೆದಿದೆ. ಬಿಜೆಪಿಗರು ಅಟ್ಯಾಕ್ ಮಾಡ್ತಾ ಇರುವಂತಹ ರೀತಿಗೆ ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ, ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಸಂತೋಷ್ ಪಾಟೀಲ್ ಡೆತ್ ನೋಟ್ನಲ್ಲಿ ಈಶ್ವರಪ್ಪ ಹೆಸರಿತ್ತು, ಸಚಿನ್ ಡೆತ್ ನೋಟ್ನಲ್ಲಿ ನನ್ನ ಹೆಸರೆಲ್ಲಿದೆ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಖರ್ಗೆ ಸಾಹೇಬರಿಗೆ ಕಪ್ಪು ಚುಕ್ಕೆ ಬರಿಸಲು ಯತ್ನ ಆಗ್ತಾ ಇದೆ. ರಾಜೀವ್, ಸಿಟಿ ರವಿ, ನಾರಾಯಣ ಸ್ವಾಮಿ ಇವರೆಲ್ಲ ಸುಳ್ಳಿನ ಶೂರರು. ಹೈಕಮಾಂಡ್ ಮೆಚ್ಚಿಸೋದಕ್ಕೆ ಬಿಜೆಪಿಗರು ನನ್ನ ಮೂಲಕ ಯತ್ನಿಸ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಕಲಬುರಗಿಗೆ ಬರಲಿ, ಎಳನೀರು ಮಜ್ಜಿಗೆ ಕೊಡೋಣ ಅಂಥೇಳಿ ಸವಾಲನ್ನು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಗರು ಮಾಡ್ತಾ ಇರುವಂತಹ ಆರೋಪಕ್ಕೆ, ಅವರು ಕೈಗೊಂಡಿರುವಂತಹ ಹೋರಾಟದ ನಿರ್ಧಾರಕ್ಕೆ ತಿರುಗೇಟು ಕೊಟ್ಟಿದ್ದು ಹೀಗೆ. ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏನಾದರೂ ಬರೆದಿದ್ದಾರೇನಪ್ಪ ನನ್ನ ಬಗ್ಗೆ ಇರಲಿ ಇನ್ ದ ಡೆತ್ ನೋಟ್? ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವಾ? ಇನ್ನು ಕನ್ನಡ ಬರೋದಿಲ್ವಾ ಇವರಿಗೆ, ಅಥವಾ ಬೇಕಂತ ಹಿಂಗೆ ಮಾಡ್ತಾ ಇದ್ದಾರಾ? ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂದಿನ ಸರ್ಕಾರ ಸಹಾಯಹಸ್ತ ನೀಡಬೇಕು. ಏನು ಸಹಾಯಹಸ್ತ ನೀಡಿದ್ರು? ಕಾಂಪನ್ಸೇಷನ್ ಕೊಟ್ರಾ? ನೌಕರಿ ಕೊಟ್ರಾ? ಮತ್ತು ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ. ನೋಡಿ ಎಷ್ಟು ನಿಷ್ಠಾವಂತ BJP.